ಇಲ್ಲಿ ನಂಗೆ ಬೇಡ ಸಾಕು. ಇನ್ನೊಂದೇ ಒಂಚೂರು ತಿನ್ಬಿಡು. ಚೂರೇ ಚೂರ ಬೆಳಗ್ಗೆಯಿಂದ 6 ದೋಸೆ 5 ಇಡ್ಲಿ ತಿನ್ಸಿದಿರ, ಎಲ್ರಿ ಚೂರೇ ಚೂರು, ನಂಗೆ ಬೇಡ ಸಾಕು. ಬರೀ 6 ದೋಸೆ ತಿಂದಿರೋದ? ಹಂಗಿದ್ಮೇಲೆ 6 ಇಡ್ಲಿ ತಿನ್ಲೇಬೇಕು ನೋಡು. ಈಗಾಗಲೇ 5 ತಿಂದಿದ್ಯಾ, ಇನ್ನೊಂದೇ ಒಂದು ತಿನ್ಬಿಟ್ರೆ 6 ಆಗೋಯ್ತದೆ. ನಂಗೇನು ತಿನ್ನೋಕೆ ಇಷ್ಟ ಇಲ್ಲ, ಆದರೂ ಪಾಪ ನೀವು ಪ್ರೀತಿಯಿಂದ ತಿನ್ನಿಸ್ತಾ ಇದ್ದೀರಾ ಅಂತ ಇನ್ನು 2 ಇಡ್ಲಿ ತಿಂತೀನಿ ಅಷ್ಟೇ. ಆಹಾ, ನೋಡ್ದ, ನೀನೇ ಸಿಕ್ಕಾಕೊಂಡೆ. ನಾನು ಹೇಳಿದ್ದು ಇನ್ನೊಂದೇ ಒಂದು ಇಡ್ಲಿ ತಿಂದರೆ 6 ಆಗುತ್ತೆ ಅಂತ. ಆದರೆ ನೀನು 2 ಇಡ್ಲಿ ತಿಂತೀನಿ ಅಂತ ಹೇಳ್ತಾ ಇದೆಯಾ. ನಂಗೆ ಗೊತ್ತು ನಿನಗೆ ಇನ್ನೂ ಇಡ್ಲಿ ತಿನ್ನೋ ಆಸೆ ಅಂತ, ಅದಕ್ಕೆ ನಾನು ಎಕ್ಸ್ಟ್ರಾ ಇಡ್ಲಿ ತಂದಿದ್ದೀನಿ. ಅಯ್ಯೋ ಹಂಗೇನಿಲ್ಲ, ಬರೀ 1 ಇಡ್ಲಿ ತಿನ್ನಿಸಿ ಪರವಾಗಿಲ್ಲ. ಅವೆಲ್ಲ ಆಗಲ್ಲ, ಖಾಲಿ ಮಾಡ್ಬೇಕಷ್ಟೇ ಎಲ್ಲನೂ. ಬೇಡ ಅಂದ್ರು ನೀವು ಮಾಡಿರೋ ಇಡ್ಲಿ ಅಲ್ವಾ, ಸಖತ್ತಾಗಿದೆ. ಸಾಕು ಆಗೋಯ್ತು, ಒಂದು 2 ತುತ್ತು. ನೀರು ಖಾಲಿಯಾಗಿ ಹೋಗೈತೆ. ಒಂದೇ ನಿಮಿಷ ಇರು. ಅವ ಸಿ ಬೇಗ ನೀರು ತಗೋಬವ. ಹೋಗ್ಲಿ ಬಿಡ್ರಿ, ಯಾಕೆ ಸುಮ್ಮನೆ ಅವ್ರ ತೊಂದರೆ ಕೊಡ್ತೀರಾ? ಏನಿಲ್ಲ ಇರು, ಇನ್ನೇ ನಮ್ಮ ಅವ್ವ ಬಂದ್ಬಿಡ್ತಾಳೆ. ಬಿಡ್ರಿ, ತಗೋ. ಒಂದು ನಿಮಿಷ. ಅದು ಹುಳ ಬಿದ್ದೋಗ್ಬಿಡೈತೆ, ಬೇರೆ ತತ್ತಿ ನೀರು. ಅವ ನಿಂತ್ಕೊಳವ. ಏನ್ಲ ಎಣ್ ತಿನ್ಬಿಟ್ಟು ನನ್ ತಾವ್ ಬಂದ್ಬಿಟ್ಟಿದ್ಯಾ? ಈಗ ನೆನ್ಪಾದ್ನಾ? ಯಾಕವ, ಏನವಾಗೈತೆ ನಿನ್ಗೆ ಹಿಂಗಾಡ್ತಿದ್ಯಲ್ಲ? ಅಲ್ಲ ಕಣವ, ನೀರ್ ಕೇಳಿದ್ರೆ ಖಾಲಿ ಲೋಟ ತಂದಿದ್ಯಲ್ಲವ. ನಮ್ಮ ಮನೆಯಾಗೆ ತೆಳ್ಗೆ ಬೆಳ್ಗೆ ಇರೋ ಸೊಸೆ ಬರ್ಬೇಕು ಅಂತ ನಂಗೆ ಆಸೆ ಇತ್ತು, ಅದಕ್ಕೆ ನೀನ್ ನೀರ್ ಎರ್ಸ್ಬಿಟ್ಟಲ್ಲ, ನೀರ್ ಖಾಲಿ. ನೋಡವ, ಅದೆಲ್ಲ ಆಗೋಗಿರೋ ಕತೆ ಪುಟ್ಟಾಕವ. ನೀನ್ ಬಿಟ್ಬಿಡ್ಬೋದು, ಆದ್ರೆ ನಾನ್ ಬಿಡಕ್ಕಿಲ್ಲ. ಅಲ್ಲಕಲ್ಲ, ನಿಂಗೇನ್ಲ ಬಂದಿರೋ ದಾಡಿ? ಆ ಪಿಂಕಿ ಬಿಟ್ಟೋದ್ರೆ ಬೆಂಕಿ ಸಿಕ್ಕಿರೋಳು. ಹೋಗಿ ಹೋಗಿ ಮೂಟೆ ಜೊತೆಲೆ ಬದುಕ್ತೀನಿ ಅಂತ ಬಂದಿದ್ಯಲ್ಲ, ನಾಚ್ಕಾಗಲ್ವಾ ನಿನ್ಗೆ? ಅಲ್ಲಕಲ್ಲ, ಅವಳು ಬಿಟ್ಟೋದ್ರು ಹೋಗ್ಕಳೆ. ನಿನ್ಗಿರೋ ಅಂದಕ್ಕೆ ಚಂದಕ್ಕೆ ಇನ್ನೂ ತೆಳ್ಗೆ ಬೆಳ್ಗೆ ಇರೋ ಹುಡ್ಗಿನೇ ಸಿಕ್ಕಿರೋಳು. ಯಪ್ಪ, ನೀನು ಇವಳನ್ನ ಒಪ್ಕೊಂಡ್ ಬಂದಿದ್ಯಾ ಅಂತ ನೆನ್ಸ್ಕೊಂಡ್ರೆ ವಾಕಕ್ಕೆ ಬತ್ತಾಯ್ತಕ್ಕಲ್ಲ. ನೋಡಪ್ಪ, ಅವಾಗ ನನಗೆ ಬುದ್ಧಿ ಇರಲಿಲ್ಲ, ಹಂಗೆಲ್ಲ ನಡ್ಕೊತಾ ಇದ್ದೆ. ಈಗ ನನಗೆಲ್ಲ ಅರಿವಾಗೈತೆ. ನೋಡವ, ನೀನು ಬದಲಾಗವ, ಎಲ್ಲ ಒಳ್ಳೇದಾಯ್ತದೆ. ನಾನಿರೋದು ಹಿಂಗೆಯ, ನೀನು ಬೇಕಾದ್ರೆ ಅವಳ ಪಾದ ತೊಳ್ಕೊಂಡು ನೀರು ಕುಡ್ಕೊ ಹೋಗು. ನಂಗೆ ಅವಳು ಸೊಸೆ ಒಪ್ಕೊ ಅಂತೆಲ್ಲ ಹೇಳಕ್ ಬರ್ಬೇಡ ನೀನು. ಅವಳು ಈ ಮನೇಲಿ ಅದು ಹೆಂಗೆ ನೆಮ್ಮದಿಯಾಗಿರ್ತಾಳೋ ನಾನು ನೋಡ್ಬಿಡ್ತೀನಿ. ಈ ಮನೆಯಾಗೆ ತೆಳ್ಗೆ ಬೆಳ್ಗೆ ಇರೋ ಸೊಸೆನೇ ಆಗ್ಬರ್ಬೇಕು ಅಷ್ಟೇಯ. ಅವ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನಿನಗೆ ಹೆಂಗೆ ಅರ್ಥ ಮಾಡಿಸ್ಲಿ ಅಂತ ನಂಗೆ ಗೊತ್ತಾಯ್ತಿಲ್ಲ. ಅಲ್ಲ ಕಣವ, ನಾನು ರಶ್ಮಿ, ನೀನು ಇದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ತಮಾಷೆಗೆ ಏನೇನು ಹೇಳ್ತಾಳು ಅಷ್ಟೇ, ನಾನು ಮಾತಾಡ್ತಾ ಇದ್ದೀನಿ. ಇರು. ಅವ, ಯಾಕವ ಹಿಂಗಾಡ್ತಿದ್ಯಾ? ನೀನು ನಿನ್ನ ಗಂಡ ಮಕ್ಕಳು ಅಂತ ಬಂದರೆ ಅಷ್ಟೆಲ್ಲ ಪ್ರೀತಿ ಮಾಡ್ತೀಯ, ನಿನ್ನ ಗಂಡಂಗೆ ಅಷ್ಟೆಲ್ಲ ಮರ್ಯಾದೆ ಕೊಡ್ತೀಯ. ಆದರೆ ಬೇರೆ ಮನೆಯಿಂದ ಬಂದಿರೋ ಹೆಣ್ಣಿಗೆ ಇಷ್ಟೆಲ್ಲ ನೋಯಿಸ್ತಾ ಇದೆಯಲ್ಲ, ಸರಿನೇನವ? ನಮ್ಮವ್ವ ಅಷ್ಟು ಕೆಟ್ಟೋಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನೇನೋ ಕೋಪದಿಂದ ಹಿಂಗೆ ಮಾತಾಡ್ತಿದ್ಯಾ, ನಂಗೆ ಗೊತ್ತು. ನೀನು ಸರಿ ಹೋಯ್ತೀಯಾ? ಹೇಳಿಲ್ವಾ ನಮ್ಮ ಅವೆಲ್ಲ ಕೇಳಕ್ಕೆ? ನನ್ನ ಗಂಡ ನನಗೆ ಜೀವನ ಕೊಟ್ಟವ್ರೆ, ನಾನು ಅವ್ರಿಗೆ ಜೀವ ಕೊಡಕ್ಕೂ ತಯಾರಿದ್ದೀನಿ. ಇವಳೇನ್ ಮಾಡವಳೆ? ಆ ಶಿವಣ್ಣನ ತಂಗಿ ಆಗಿರೋ ಗಂಟ ಇವಳ ಮೇಲೆ ನಂಗೂ ಪ್ರೀತಿ ಇತ್ತು. ನನಗೆ ತೆಳ್ಗೆ ಬೆಳ್ಗೆ ಆಗಿರೋಂಥ ಸೊಸೆ ನಮ್ಮ ಮನೆಗೆ ಬರಬೇಕು ಅಂತ ಆಸೆ ಇತ್ತು, ಅದನ್ನು ಮುರಿದು ಇವಳು ಬಂದವಳೆ. ಆಗ್ಲಿಂದನೇ ನನ್ಗೆ ಇವಳ ಮೇಲೆ ಸಿಟ್ಟು, ಸೇಡು, ದ್ವೇಷ ಎಲ್ಲವ. ಇವಳನ್ನ ಮಾತ್ರ ಸೊಸೆ ಅಂತ ಒಪ್ಕೊ ಅಂತ ನನ್ಗೆ ಯಾವುದೇ ಕಾರಣಕ್ಕೂ ಹೇಳಕ್ ಬರಬೇಡ ನೀನು. ಈ ಮನೆಯಾಗಿರೋ ಒಂದೊಂದು ಕ್ಷಣ ಒಂದೊಂದು ದಿನನೂ ಅದು ಏನೇನು ಅನುಭವಿಸ್ತಾಳೆ ಅಂತ ನೀನೇ ನೋಡ್ತಾ ಇರು. ಸುಮ್ಮನೆ ನಿಂತ್ಕೊಳ್ಳ. ಅವಳವೆಲ್ಲ ಅನುಭವಿಸಂಗ್ ಮಾಡದೆ ನಾನು. ರಶ್ಮಿ, ಅದು ರಶ್ಮಿ, ತಲೆ ಕೆಡ್ಸ್ಕೊಬೇಡ. ನೋಡವ,
ಇವಳು ನನ್ನ ಹೆಂಡ್ರು. ಇವಳು ಬಂದಮೇಲೆ ನನಗೆ ಒಳ್ಳೇದಾಗಿದ್ದು, ಕೆಟ್ಟದ್ದೆಲ್ಲ ಬಿಟ್ಟೋಗಿತ್ತು. ಆವಾಗ ನಂಗೆ ಇದು ಯಾವುದೂ ಅರ್ಥ ಆಯ್ತಿರ್ಲಿಲ್ಲ. ಆದರೆ ಇವಾಗೆಲ್ಲ ಗೊತ್ತಾಯ್ತೈತೆ. ಇವಾಗ ನಾನು ತಿದ್ಕೊಂಡಿದ್ದೀನಿ, ಬದಲಾಗಿದ್ದೀನಿ. ಹಂಗೆ ಅಂದ್ಬಿಟ್ಟು ನೀನು ಬದಲಾಗು ಅಂತ ನಾನು ಹೇಳ್ತಾ ಇಲ್ಲ. ಕೊನೆ ಪಕ್ಷ ಅವಳು ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡು. ಆಗ ನೀನೇ ಬದಲಾಯ್ತೀಯ. ಅವ ಇನ್ನೊಂದು ಮಾತು, ನೀನು ನಿನ್ನ ಮಗನ ಮನ್ಸಿಗೆ ಹೇಗೆ ನೋವಾಗದ ರೀತಿ ನಡ್ಕೋತೀಯೋ ಹಾಗೆ ಅವಳ ಮನ್ಸಿಗೂ ನೋವಾಗದ ರೀತಿ ನಡ್ಕೋ. ನಡಿ ರಶ್ಮಿ. ಪಾರೋ ಯಾಕೆ ಪಾರೋ ಹಿಂಗೆ ಬೀಳಿಸ್ಕೊಂತಿದ್ಯಾ? ಏನ್ ನಮ್ಮವ ಯಾವಾಗ್ಲಿಂದ ಹೇಳ್ತೀವಿ ಮತ್ತೆ ಕೇಳ್ತಿದ್ಯಲ್ಲ. ನಾನೇನು ಬೀಳ್ಸ್ಕೊಂಡಿಲ್ಲ. ಅಲ್ಲ ನಾನು ಇವಳು ಇವಾಗ ನಿಲ್ಲಿಸ್ತಾಳೆ ಅವಾಗ ನಿಲ್ಲಿಸ್ತಾಳೆ ಅಂತ ಅನ್ಕೊಂಡಿದ್ರೆ ನೀ ನೋಡಿದ್ರೆ ಬೀಳಿಸ್ಕೊಂಡೇ ಬರ್ತಾ ಇದೆಯಾ? ಅಲ್ಲ ನಾನು ತಾಳಿ ಬೀಳ್ಸ್ಕೊಂಡಿಲ್ಲ, ಇಲ್ಲೇ ಇದೆ. ಓಲೇನೂ ಬೀಳ್ಸ್ಕೊಂಡಿಲ್ಲ, ಬಳೆನೂ ಇದೆ, ಉಂಗುರನೂ ಇದೆ. ಇನ್ನೇನ್ ಮಾವ? ಇರತ್ಗೆ ಅದೇನು ಅಂತ ನೋಡ್ಕೊ ಬರ್ತೀನಿ. ಏಯ್ ಇರ್ಲಾ, ಅದು ನಿಮ್ಗೆ ಯಾರಿಗೂ ಕಾಣಕ್ಕಿಲ್ಲಕ್ಕಲ್ಲ. ಕಾಣ್ದಿರೋದೇನ್ ಮಾವ ಬೀಳ್ಸ್ಕೊಂಡಿದೀನಿ? ನಿನ್ ನಗ ಪಾರೋ ನಗ. ಅಣ್ಣ ಆರಾಮಾಗಿದ್ಯಾ? ಯಾಕಲ ಆರಾಮಾಗೆ ಇವನಿಕಲ್ಲ ಏನ್ಲ ನನ್ನ ಅಂಡ್ರು ನಗ ಬೀಳಿಸ್ಕೊಂಬತ್ತಾಳೆ ಅಂದ್ರೆ ಏನ್ಲ ತೆಪ್ಪು? ತಪ್ಪೇನಿಲ್ಲ. ನೀನು ರೊಮ್ಯಾಂಟಿಕ್ ಆಗಿ ಹೇಳ್ದಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಇವಾಗ ಕಸ ಹೊಡಿಯಣ್ವಾ? ಹೊಡಿಯೋಣ. ಏಯ್ ಏನ್ರಲ್ಲ ಮಕ ನೋಡ್ತಿದ್ದೀರಾ, ಹೊಡ್ರಿಲ್ಲ ಕಸವ. ಲೇ ಗೊರ್ಕೆ, ಅಣ್ಣ ಮತ್ತು ಅಕ್ಕೆ ಮಧ್ಯದಲ್ಲಿ ಯಾವತ್ತೂ ಹೋಗ್ಬಾರ್ದಂತ ಗೊತ್ತಾಯ್ತಿಲ್ಲ? ಗೊತ್ತಾಯ್ತು. ಪ್ರಣಯ ಪಕ್ಷಿಗಳು ಅವ್ರು ಏನ್ ಬೇಕಾದ್ರೂ ಮಾಡ್ಕೋತಾರೆ, ನಮ್ಮ ಕ್ಯಾಮೆರಾ ನೋಡ್ಕೊಳ್ಳೋಣ. ನಡಿ. ಪಾರು, ಇವಾಗ ನಾವು ಕ್ಲೀನ್ ಮಾಡ್ತಾ ಇದೀವಲ್ವಾ, ಕಾಸು ಸಿಕ್ಬಿಟ್ರೆ ಏನ್ ಮಾಡೋಮ್ಮ? ಅದು ಒಂದು 10-20 ಲಕ್ಷ. ಬ್ಯಾಗ್ ಹಾಕೊಂಡು ಓಡೋಗ್ಬಿಡೋಣ ಆಯ್ತಾ? ಏನ್ ಪಾರು ಹಿಂಗಂದ್ಬಿಟ್ಟೆ ನೀನು? ಮತ್ತೆ ಅದನ್ನ ಸರ್ಕಾರ ಕೊಡ್ತೀಯ ತಾನೆ? ಮತ್ತೇನೇ ಕೇಳ್ತಿದ್ಯಾ? ಸುಮ್ಕೆ ಜೋಕು. ಏನೋ ಹೊಡಿತಿದ್ಯಲ್ಲ, ಹೊಡಿ ಕಸಾನ. ಹೊಡಿತೀನಿ ಪಾರು. ಇವಾಗ ನಾವು ಕಸ ಹೊಡಿತಿದೀವಲ್ಲ. ಶಿವಣ್ಣ, ನೀನ್ ದಮ್ಮಯ್ಯ ಅಂತ ನೀವು ಸುಮ್ಗಿರಪ್ಪ, ನನ್ನ ತಲೆ ಕೆಟ್ಟೋಗೈತೆ. ಆಯ್ತು. ಪ್ರಜಾಪ್ರಭುತ್ವ ಇದು. ಇಲ್ಲಿ ಪ್ರಜೆಗಳು ಹೇಳಿದ್ನ ಕೇಳಬೇಕು, ಪ್ರಜೆಗಳು ಹೇಳಿದ್ನ ಮಾಡಬೇಕು. ಹೊಡಿರಿ ಕಸ ಹೊಡಿರಿ.